ಆರ್ ಮಾನಿಟರಿಂಗ್. ನಮಗೆ ಅದು ಆ ಪೀರಿಯಡ್ ಅವ್ರೇನು ಕೊಟ್ಟಿದ್ದಾರೆ ಅದು ಫಿಟ್ ಇನ್ ಆದರೆ ನಾವು ಸದ್ಯಕ್ಕೇನು ನಮಗೆ ಆ ಚಿಂತನೆ ಇಲ್ಲ. ಅದು ಅವಕಾಶ ಬಂದಾಗ ಮಾಡ್ತೀವಿ. ಅದರಲ್ಲಿ ಎಲ್ಲಿ ಮೋಡ ಬಿತ್ತನೆ ಮಾಡೋದು ಒಂದು ಏರಿಯಾದಲ್ಲಿ ಮಾಡಿದರೆ ಮಳೆ ಅಲ್ಲಿ ಬರುತ್ತೆ ಅಂತ ಒಂದು ಇದು, ಅದನ್ನು ಮೋಡನೂ ಆಗಬೇಕಲ್ಲ. ಮೋಡನೇ ಆಗ್ತಾ ಇಲ್ಲ ಅಂದಾಗ ಬಿತ್ತನೆ ಮಾಡೋದು ಕಷ್ಟ. ಅದನ್ನು ನೋಡೋಣ, ವಿಲ್ ನಾಟ್ ಅಲ್ಲ ನೋಡೋಣ. ಎಲ್ಲಿಯಾದರೂ ಕೂಡ ಅಂಥ ಕಂಪ್ಲೇಂಟ್ಸು ನಮಗೆ ಬಂದರೆ, ಅಂದರೆ ಅಧಿಕಾರಿಗಳು ಸರಿಯಾಗಿ ಮಾಡಿಲ್ಲ ಅಂತ ಬಂದರೆ ಅದನ್ನು ಕ್ರಮ ತಗೊಳ್ತೀವಿ. ವಿಲ್ ರಿವ್ಯೂ ಇಟ್. ಅದೇ ನೋಡೋಣ. ಈಗ ಏನಾಗಿದೆ, ಈಗ ಕೆಲವು ಕಡೆ ಸೋಯಿಂಗೇ ಆಗಿಲ್ಲ, ಕಲ್ಟಿವೇಷನ್ನೇ ಆಗಿಲ್ಲ. ಈಗ ಏನಾದರೂ ಜುಲೈನಲ್ಲಿ ಮಳೆ ಬಂದರೂ ಲೇಟ್ ಸೋಯಿಂಗ್ ಅಂತಾರೆ. ಆ ಲೇಟ್ ಸೋಯಿಂಗ್ ಏನಾದರೂ ಆದರೆ ಆಗ್ಬೋದು. ಅದೂ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಜುಲೈನಲ್ಲಿ ಮಳೆ ಬರಲ್ಲ, ಲೇಟ್ ಸೋಯಿಂಗೂ ಆಗೋದಿಲ್ಲ. ಖಂಡಿತವಾಗಿ ಇಟ್ಸ್ ಎ ವೆರಿ ಪ್ರಿಕೇರಿಯಸ್ ಸಿಚುವೇಶನ್. ಅಂಥ ಟೈಮಲ್ಲಿ ನಾವು ಅದನ್ನು ಯಾವ ರೀತಿ ಮಾಡಬೇಕು ಅದು ಮಾಡ್ತೀವಿ. ಹೆಚ್ಚು ಜನಸಮುದಾಯ ಹೋಗ್ತಾರೆ, ಅದು ಎ ಕ್ಯಾಟಗರಿ. ಈಗ ಸೌಂದತ್ತಿ ಯಲ್ಲಮ್ಮ ದೇವಸ್ಥಾನ ಇದೆ, ಅದಕ್ಕೆ ಪ್ರಾಧಿಕಾರವನ್ನು ಕೂಡ ನಾವು ಮಾಡಿದ್ದೇವೆ. ಅವ್ರಿಗೇನು ಸೂಚನೆ ಇದೆ ಅಂತ ಹೇಳಿದರೆ, ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು. ಆ ಮಾಸ್ಟರ್ ಪ್ಲ್ಯಾನ್ ಪ್ರಕಾರ ಜನರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು. ಹೋದಾಗ ಅವರಿಗೆ ದರ್ಶನಕ್ಕೆ ತೊಂದರೆ ಆಗಬಾರ್ದು, ಪ್ರಸಾದ ತಗೊಳ್ಳೋದಕ್ಕೆ ತೊಂದರೆ ಆಗಬಾರ್ದು, ಮತ್ತು ಅವರಿಗೆ ಅಲ್ಲಿ ಹೋದ ಮೇಲೆ ಒಂದು ವೇಳೆ ಅವರು ಇರೋದಕ್ಕೆ ತಂಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನು ಹಣ ಬರುತ್ತೆ ಆ ದೇವಸ್ಥಾನಕ್ಕೆ, ಆ ಹಣನ ಅಲ್ಲಿ ಖರ್ಚು ಮಾಡಬೇಕು. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ಗಳನ್ನ ಮಾಡಿಕೊಡೋದಕ್ಕೆ ಅವರು ಪ್ರಾಧಿಕಾರದಲ್ಲಾಗ್ಬೋದು, ಸರ್ಕಾರದಲ್ಲಾದರೂ ಅಪ್ರೂವಲ್ ತಗೊಂಡು ಮಾಡಬೇಕು. ಎಲ್ಲಿ ಪ್ರಾಧಿಕಾರ ಇಲ್ಲ ಅವರು ನೇರವಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳಿಸ್ಬೇಕು. ಇಲಾಖೆಯಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡಿ ಅನುಮೋದನೆ ಕೊಡ್ತೇವೆ, ಆಡಳಿತ ಅನುಮೋದನೆ ಕೊಡ್ತೇವೆ. ಆನಂತರ ಅವರು ಡೆವಲಪ್ ಮಾಡಬಹುದು. मिशन को रेखांकित करती है। नए कीर्तिमान स्थापित करने के लिए एफपीओ के माध्यम से उन चुनौतियों को किसान भाई बहनों एक बार ताली बजा के सरकार के इस प्रयास का अभिनंदन कीजिए। लेकिन केवल एमएसपी नहीं, आवंटन भुगतान योजना भी यहाँ लागू है। मध्य प्रदेश में मुख्यमंत्री रहते हुए 17-18 में आवंटन भुगतान योजना मैंने शुरू की थी। लेकिन हरियाणा में तो आप बागवानी फसलों पर, सब्जियों पर, फलों पर आप भावांतर देके किसान को उसके पसीने की पूरी कीमत देते हैं। मेरी फसल मेरा खेत मेरा ब्यौरा, मेरी फसल मेरा ब्यौरा, मेरा पानी मेरी विरासत जैसे अनेकों बहुत महत्वपूर्ण काम हरियाणा कर रहा है। इन सब प्रयासों के लिए मैं भारत सरकार की ओर से भी हरियाणा को बधाई देता हूं, मुख्यमंत्री जी का अभिनंदन करता हूं। देश के कई राज्यों से वो हरियाणा से सीखने की जरूरत है। मैं आपको भी बारंबार प्रणाम करता हूं। हरियाणा के मेरे बहनों और भाइयों, अद्भुत प्रदेश है हरियाणा, यहाँ दूध दही का खाना, देशों में देश हरियाणा। क्या बात है हरियाणा की। हरियाणा एक तरफ यहाँ देश के अन्न के भंडार भरता है। आज कहते हुए गर्व है कि किसी जमाने में अमेरिका से लाल गेहूं मंगाना पड़ता था हमको, आज हरियाणा जैसे राज्यों के प्रयास से देश के अन्न के भंडार भरे हैं। चावल में तो भारत दुनिया में नंबर 1 हो गया है, चीन को हमने पीछे छोड़ दिया है।